ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ಸಕಲ ಜೀವಾತ್ಮರ ಲೇಷಿಗಾಗಿ ಸಕಲರಿಗೂ ಒಬ್ಬನೇ ಒಬ್ಬ ದೇವರು. ಅಂತಹ ದೇವನಿಗೆ ಮೂರ್ತಿ ಇಲ್ಲ, ಗುಡಿ ಇಲ್ಲ, ಗುಂಡಾರವಿಲ್ಲ, ಯಾವುದೇ ಒಂದು ವಿಶೇಷ ಕ್ಷೇತ್ರವಿಲ್ಲ, ತೀರ್ಥಕ್ಷೇತ್ರವಿಲ್ಲ, ಯಾವುದೇ ಒಂದು ಧರ್ಮಸ್ಥಳವಿಲ್ಲ, ಏನು ಇಲ್ಲ. ನಮ್ಮ ಅಂಗಳವೇ ವಾರಣಾಸಿ, ನಮ್ಮ ದೇಹವೇ ನಮಗೆ ದೇವಸ್ಥಾನ. ಈ ಸತ್ಯವನ್ನ ತಿಳಿಸಿಕೊಟ್ಟಿರ್ತಕ್ಕಂಥವರು 12ನೇ ಶತಮಾನದಲ್ಲಿ ರಾಜರ ಆಡಳಿತದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಈ ವಚನದ ಗ್ರಂಥದೊಂದಿಗೆ ಸರ್ವರಿಗೂ ಶರಣು. ಒಂದು ಬಸವಣ್ಣನವರ ವಚನ. ಕೊಲ್ಲುವವನೇ ಮಾದಿಗನು, ಹಲಸು ತಿಂಬುವವನೇ ಹೊಲಿಯ. ಕುಲವೇನು ಅವಂದಿರ, ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಈ ಬಸವಣ್ಣನವರ ವಚನ ಒಂದು ವೇಳೆ ಇವತ್ತಿನ ಈ ಮನುವಾದಿ ರಾಜಕೀಯ ಪಾರ್ಟಿಯ ವರ್ಗದವರು ಅರ್ಥ ಮಾಡಿಕೊಂಡಿದ್ದೆ ಆದರೆ, ಒಂದು ಸಲ ಆಕಳನ್ನ ಗೋಮಾತಾ ಅಂತ ಹೇಳೋದು, ಒಂದು ಸಲ ನದಿಯನ್ನ ಗಂಗಾ ಮಾತಾ ಅಂತ ಹೇಳೋದು, ಒಂದು ಸಲ ಭೂಮಿಯನ್ನ ಮಾತಾ ಅಂತ ಹೇಳೋದು, ಒಂದ್ಸಲ ಸೂರ್ಯ, ಆಕಾಶ, ಈ ಬೇರೆ 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 ನಿಜವಾಗಿರ್ತಕ್ಕಂಥ ದೇವನನ್ನ ಅರಿಯದೆ ಇಡೀ ಜಗತ್ಯವನ್ನೇ ಒಳಗೊಂಡಿರ್ತಕ್ಕಂತಹ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನ ಕೊಡೋದರ ಮೂಲಕ ಜೀವಗಳಲ್ಲಿ ದೇವರನ್ನ ಕಾಣಲು ತಿಳಿಸಿರ್ತಕ್ಕಂಥ ಅನುಭವ ಮಂಟಪದ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಶೋಷಣೆಗೆ ಒಳಗಾಗಿದ್ದರು. ಈ ಮನುವಾದಿಗಳು ಸೃಷ್ಟಿಸಿದ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ತರ 5 ವರ್ಗಗಳನ್ನ ಮಾಡಿ ಜನರನ್ನ ಶೋಷಣೆ ಮಾಡ್ತಕ್ಕಂಥದ್ದನ್ನ ಕಂಡು ಬಸವಣ್ಣನವರು ತಮ್ಮ ಒಂದು ಮೇಲು ಜಾತಿ ಅಂತ ಹೇಳ್ತಾರಲ್ಲ ಅದಕ್ಕೆ ಧಿಕ್ಕರಿಸಿ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಇತಿಹಾಸ ಈ ವಚನ ಗ್ರಂಥಗಳಲ್ಲಿ ಸಿಗುತ್ತದೆ. ಅದಕ್ಕೆ ನಮ್ಮ ಕರ್ನಾಟಕದ ರಾಜ್ಯದ ಒಂದು ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ರವರು ಬಸವಣ್ಣನವರನ್ನ ಸ್ಥಾಪಿಸಿದ ಸಮಾನತೆಯ ಧರ್ಮದ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿದ್ದರು ಕಳೆದ 12-13 ವರ್ಷಗಳ ಹಿಂದೆ. ಅದನ್ನೆಲ್ಲ ಸ್ಟಡಿ ಮಾಡಿ, ಪ್ರತಿಯೊಂದು ವಚನಗಳನ್ನು ಸ್ಟಡಿ ಮಾಡಿ ಸಮಿತಿ ಮಾಡಿ ಕೇಂದ್ರಕ್ಕೆ ಕಳಿಸಿದರೆ ಇನ್ನೂ ಅವರು ಬಸವಣ್ಣನವರನ್ನ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಮತ್ತೆ ಇವಾಗ ಬಸವಣ್ಣನವರ ಹೆಸರು ತಗೊಂಡು ಏನೇನೋ ಮಾಡಲು ಹೊರಟಿದ್ದಾರೆ. ಇದೆಲ್ಲ ಒಂದು 100% ರಾಜಕೀಯ ವಿಚಾರವನ್ನು ಕಂಡು ಬರ್ತಾ ಇದೆ. ಆದ್ದರಿಂದ ಕೊಲ್ಲುವವನೇ मादिगनु जो इंसान प्राणियों का कत्ल करता है, प्राणी पक्षियों को लेकर खाता है, बेचता है, वही असली मादिग. और वो खरीद के खाने वाले उन्होंने ही हलिया. मतलब एक प्राण को, इस एक प्राण को जीने के वास्ते और एक प्राणी को खत्म करना, ये कौन सा धर्म होता है बताओ. मैं बसवा कल्याण की जमीन से पूछ रहा हूं. तो इसीलिए ये लोगों का एक
लोगों का दिमाग में झूठा प्रचार करने के वास्ते ಆಕಳನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಮಾಡಿ ಅದಕ್ಕೆ ಯಾರು ಏನೂ ಮಾಡುವುದಿಲ್ಲ ಅಂತ ತಿಳ್ಕೊಳ್ಳಿ, ಯಾರು ಖರೀದಿ ಮಾಡುವುದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಆದರೆ ಬರೀ ಆಕಳುಗಳೇ ಉಳಿತಾವೆ ಇವತ್ತು ಇಲ್ಲಿ. ಅವು ಕೆಲವು ಹಾಲು ಕೊಡ್ತಾವ, ಕೆಲವು ಕೊಡಲ್ಲ, ಕೆಲವು ಸಣ್ಣ ವಯಸ್ಸಿನಾಗಿರ್ತಾವೆ, ಕೆಲವು ವಯಸ್ಸಾಗಿರ್ತಾವೆ. ಆದರೆ ಆಕಳನ್ನು ಏನು ಮಾಡಬೇಕು, ಸರ್ಕಾರದವರೇ ಇಟ್ಕೊಂಡು ಅದ್ರ ದುಡ್ಡನ್ನು ಕಂಪಲ್ಸರಿ ಕೊಡಬೇಕಾಗುತ್ತದೆ, ರೈತರು ಮಾಡ್ತಕ್ಕಂಥ ಸಂಗತಿ. ಇನ್ನೊಂದು ಮಾತು, ಇವರ ವಿಚಾರಗಳನ್ನು ನೋಡಿದಾಗ ಎತ್ತು ಇರಲಾರದೆ ಆಕಳು ಹುಟ್ಟುತ್ತದ, ಆಕಳು ಇರಲಾರದೆ ಎತ್ತು ಹುಟ್ಟುತ್ತದ. ಈಗ ಸತಿಪತಿ ಒಂದಾಗಲಾರ್ದೇನೆ ನಾವು ನಮ್ಮ ತಂದೆ ತಾಯಿ ಲಗ್ನ ಆದ್ರಪ್ಪ, ಅವ್ರು ಆದಾಗ ಮಾತ್ರ ನಾ ಹುಟ್ಟಿನಲ್ಲ, ಬರೀ ನಮ್ಮ ತಂದೆ ಇರ್ತಿಲ್ಲ ಅಂದ್ರೆ ನಮ್ಮ ತಾಯಿ ಇದ್ದಾಗ ನಾ ಬರ್ತಿದ. ಎಂತಹ ಅಜ್ಞಾನಿಗಳಿದ್ದಾರೆ ಈ ದೇಶದಲ್ಲಿ, ಜನರನ್ನ ಮತ್ತಷ್ಟು ಮೂರ್ಖರನ್ನಾಗಿ ಮಾಡ್ತಕ್ಕಂಥದ್ದು, ಜನರನ್ನ ಬರೀ ಟೆನ್ಷನ್ ಕೊಡ್ತಕ್ಕಂಥದ್ದು, ರೈತರಿಗೆ ಎಲ್ಲರಿಗೂ ಈ ಥರ. ಬರೀ ಮುಂದಿನ ದಿನಗಳಲ್ಲಿ ಎತ್ತುಗಳೇ ಉಳಿದು ಅಂತೇಳಿ, ಇದು ಎತ್ತುಗಳೆಲ್ಲ ಖರೀದಿ ಮಾಡಿ ಹೋಗ್ಬಿಡ್ತಾವು. ಯಾಕಂದ್ರೆ ಅದಕ್ಕೆ ಇದು ಮಾತಾ, ಅದು ಪಿತಾ ಅಂತ ಹೇಳಿಲ್ಲಲ್ಲ, ಅದಕ್ಕೆ ಪಿತಾ ಅಂತ ಹೇಳಿದ್ರೆ ಎರಡು ಉಳಿತಾವ. ಎತ್ತು ಪಿತಾ, ಆಕಳು ಮಾತಾ, ಈ ತರ ಎರಡು ಹೇಳಿದ್ರೆ ಎರಡೂ ಉಳಿಸ್ಕೋಬಹುದು, ಮುಂದಿನ ಉತ್ಪತ್ತಿಗೆ ಸಹಾಯವಾಗುತ್ತದೆ. ಈ ಮೂರ್ಖರು ಆಕಳನ್ನ ದೇವರಂತ ತಿಳ್ಕೊಂಡು ಅದರಲ್ಲಿ 33 ಕೋಟಿ ದೇವರು ಇರ್ತಾವ ಅಂತ ಹೇಳಿ ತಿಳ್ಕೊಂಡಾಗ ಬಸವಣ್ಣನವ್ರ ವಚನ ಏನು ಹೇಳ್ಕೊಡುತ್ತದೆ? ಅದು ಈ ಭೂಮಿಯ ಮೇಲೆ ಹುಟ್ಟಿ ಬರ್ತಕ್ಕಂಥ ಆಕಳಿರಲಿ, ಎತ್ತಿರಲಿ, ಎಮ್ಮೆ ಇರಲಿ, ಯಾವುದೇ ಪ್ರಾಣಿ ಇರಲಿ, ಅವೆಲ್ಲವೂ ಕೂಡ ಒಂದೇ ಸೃಷ್ಟಿಕರ್ತನಿಂದ ಹುಟ್ಟಿ ಬರ್ತಕ್ಕಂಥವು. ಅವೆಲ್ಲದರಲ್ಲಿ ಒಬ್ಬನೇ ದೇವರಿದ್ದಾನೆ. ಅವೆಲ್ಲ ಪ್ರಕೃತಿಯ ಮೇಂಟೆನೆನ್ಸ್ ಸಲುವಾಗಿವೆ. ಈ ತರ ತಿಳ್ಕೊಂಡು ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ದೇವರು ಹೇಗಿದ್ದಾನಂದ್ರೆ, ಈ ಗ್ರಂಥದಲ್ಲಿದೆ, ಜಗದಗಲ, ಮುಗಿಲ ಅಗಲ, ಮಿಗೆ ಅಗಲ, ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲಿಲ್ಲ. ಇದು ब्रह्मांड लांछन, ये ब्रह्मांड का लांछन होता है. तो मैं तो कहता हूं, उस जमाने में ब्रिटिश लोग देश के अंदर घुसकर क्या क्या तो लोगों को, यहाँ पहले ही मूर्ख लोग ज्यादा है इंडिया के अंदर, इन लोगों को अपना जाल में फंसा लिया. अब हर एक तैयार हो रहे. तो मैं इन लोगों को कहता हूं, जो भी बसवण्णा जी का नाम के ऊपर कुछ भी करने वाला है आगे के दिनों में, अगर उन्होंने सच्चा दिल से अगर बसवण्णा जी को विचार को मानते हैं, तो ये जो 2 वचन मैं वीडियो करा दूं, भगवान के स्वरूप कैसा है, जगत अगला मुगिल अगला, यहाँ है वहां नहीं, वहां है वहां नहीं, ऐसा नहीं बताया हमारे बसवण्णा जी. तुर्गाय रामण्ಣ, ಮಾದಾರ ಚನ್ನಯ್ಯ, ಡೋಹಾರ ಕಕ್ಕಯ್ಯ, ಉರಿಲಿಂಗ ಪೆದ್ದಿ, ನೂಲಿ ಚಂದಯ್ಯ, ಅಂಬಿಗರ ಚೌಡಯ್ಯ, ಸಿದ್ದರಾಮೇಶ್ವರರು, ಒಕ್ಕಲಿಗ ಮುದ್ದಣ್ಣ, ಕುರುಬ ಗೊಲ್ಲಾಳೇಶ, ಇವರೆಲ್ಲರೂ ಕೂಡಿ ಕಟ್ಟಿದ ಧರ್ಮವಿದೆ. ಇವರೆಲ್ಲರೂ ಕೂಡ ಪ್ರಶ್ನೆ ಮಾಡಲಿದ್ದಾರೆ. ನಿಮ್ಮ ಪ್ರತಿಯೊಬ್ಬರ ಎದೆ ಮೇಲೆ ಯಾರು ಬಸವಣ್ಣನವರ ತತ್ವ ನಾವು ಪ್ರಚಾರ ಮಾಡ್ತೀವಿ, ನಾವು ಏನೋ ಒಂದು ಮಾಡ್ತೀವಿ ಕರ್ನಾಟಕ ರಾಜ್ಯ ಅಂತ ಹೇಳಲು ಹೊರಟಿದ್ರೆ, ಎದೆಯ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿ, ಹಣೆಯ ಮೇಲೆ ವಿಭೂತಿ, ಯಾವರೇ ಒಬ್ರು ಕಾವ್ಯ ತೊಟ್ಕೊಂಡವರಿಗೆ ಮಾತ್ರ ಅಧಿಕಾರ ಅಂತ ಹೇಳಿ ಇಲ್ಲ. ಇತಿಹಾಸ ನೋಡಿ, ಎಲ್ಲಾ ಶರಣರು ಅವರೆಲ್ಲರೂ ಶಾಲಾ ಕಾಲೇಜ್ಗೆ ಹೋಗಿಲ್ಲ, ಆದ್ರೂ ಕೂಡ ಇವತ್ತಿನ ದೊಡ್ಡ ದೊಡ್ಡ ಅಧಿಕಾರಿಗಳಕ್ಕಿಂತ ಅವ್ರು ಬಹಳ ಶ್ರೇಷ್ಠರು. ಇವತ್ತಿನ ಶಾಲೆ ಕಲ್ತಿದ್ರಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಇವರೇ ಮಹಾ ಮೂರ್ಖರಿದ್ದಾರೆ ಹೆಚ್ಚು. ಅಂದ್ರೆ ಮೂಢ ರೂಢಿ ಮಾಡ್ತಾ ಇದ್ದಾರೆ. ಮೂಢ ರೂಢಿ ಆಚರಣೆ, ಗುಡಿಗುಂಡಾರಗಳಲ್ಲಿ ದೇವರನ್ನ ಇದ್ದಾನೆ ಸುತ್ತಾಡುವುದು, ಅದನ್ನು ಮಾಡುವುದು, ಇದು ಮಾಡ್ತಾರೆ. ಯಾರು ಇವತ್ತು ಓದಿ ಬರೆದಿದ್ದವರು. ಆದರೆ ನಮ್ಮ ತುರ್ಗಾಯ ರಾಮಣ್ಣ, ಕುರುಬ ಗೊಲ್ಲಾಳೇಶ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚ, ಇವರೆಲ್ಲರೂ ಏಕಲಿಂಗಾನಿಷ್ಠಾವಂತರಿದ್ರು. ಬೇಕಾದ್ರೆ ವಚನಗಳನ್ನು ಓದಿ, ಏಕಲಿಂಗಾನಿಷ್ಠಾವಂತರು. ಆದ್ದರಿಂದ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಏನೋ ಒಂದು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ಬಸವಣ್ಣನ ತತ್ವದ ಬೆನ್ನು ಹತ್ತಿದ್ದಾರೆ. ಇವರು ಒಳಗಡೆ ನಿಜವಾಗಿರ್ತಕ್ಕಂಥ ಕಳಕಳಿ ಇದ್ದರೆ
ಬಸವಣ್ಣನವರ ತತ್ವ ಏಕದೇವ ಉಪಾಸನೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಆ ಕಾರಣಕ್ಕಾಗಿ ಇವತ್ತ ದೊಡ್ಡ ದೊಡ್ಡ ರಾಜಕಾರಣಿಗಳಾದವರಾಗಲಿ, ದೊಡ್ಡ ದೊಡ್ಡ ಅಧಿಕಾರಿಗಳಾದವರಾಗಲಿ, ಇವರೆಲ್ಲರೂ ಮುಂದಿನ ದಿನಗಳಲ್ಲಿ ಮೂಢರೂಢಿಗೆ ಧಿಕ್ಕರಿಸಿ ಎಲ್ಲ 33 ಕೋಟಿ ಮಾನವ ನಿರ್ಮಿತ ಕಾಲ್ಪನಿಕ ದೈವಗಳಿಗೆ ಧಿಕ್ಕರಿಸಿ ಈ ಜಗದಗಲ ಮುಗಿಲಗಲ ಅಂತಕ್ಕಂಥ ವಚನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸೃಷ್ಟಿಕರ್ತ ನೀನು ಎಲ್ಲ ಜಗತ್ತಿನ ತುಂಬ ಇದ್ದು ಎಲ್ಲ ಜಗತ್ತಿನ ಮಾನವರೆಲ್ಲರನ್ನ ನನ್ನಂತೆ ನೀನು ಮೂರ್ತಿಯನ್ನ ಮಾಡಿ ನಮ್ಮೆಲ್ಲರಿಗೆ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತವನ್ನು ತೋರಿಸ್ತಾ ಇದೆಯಲ್ಲ, ನನ್ನ ಒಳಗೆ ಇದ್ದಿ. ಅದಕ್ಕೆ ಹೇಳುತ್ತಾರೆ ಬಸವಣ್ಣನವರು, ದೇವರು ಹೇಗಿದ್ದಾನೆಂದರೆ ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದಿ ಕೂಡಲ ಸಂಗಮ ದೇವ. ಅಡಗಿದೆ ಅಂದ್ರೇನು? ಒಬ್ಬ ವ್ಯಕ್ತಿ ಒಂದು ಗೋಡೆ ಆಚೆ ಕಡೆ ನಿಂತಾನಂತ ತಿಳ್ಕೊಳ್ಳಿ, ಆದ್ರೆ ನಮಗ್ ಕಾಣಿಸ್ತಾ ಇಲ್ಲ, ಆಮೇಲೆ ನಿಂತಿದಂತೂ ನಿಜ. ಹಾಗೇನೆ ನಮ್ಮ ಶರೀರಕ್ಕೆ ಜ್ಞಾನ ಶಕ್ತಿ, ಚೇತನ ಶಕ್ತಿಯಾಗಿ ನಮ್ಮೆಲ್ಲರ ಒಳಗಡೆ ಇದ್ದಾನೆ ಅಂತಕ್ಕಂಥ ಈ ಗಟ್ಟಿತನ ಇಟ್ಕೊಂಡು ಕಳೆದ 27 ವರ್ಷದಿಂದ ನಾನು ಈ ವಿಚಾರವನ್ನು ಜನಮನಕ್ಕೆ ತಲುಪಲಿ ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ನಿಮ್ಮ ಹೃದಯದಲ್ಲಿ ಹೃದಯವಿದ್ದರೆ ಬಸವಣ್ಣನವರ ತತ್ವವನ್ನು ಹಿಡಿದುಕೊಂಡು ಯಾರೂ ಕೂಡ ರಾಜಕೀಯ ಮಾಡಿದರೆ ನಿಮ್ಮ ಆತ್ಮ ವಂಚಕರಾಗುತ್ತೀರಿ. ನಿಮ್ಮ ಆತ್ಮವನ್ನೇ ನೀವೇ ಮಾರಿಕೊಂಡಂಗೆ ಆಗುತ್ತದೆ. ಇದು ಬಸವಣ್ಣನವರ ತತ್ವ ಹೇಗಿದೆ ಅಂದರೆ, ಎನ್ನ ನುಡಿವೊಂದು ಪರಿ, ಎನ್ನ ನಡೆವೊಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲ ಸಂಗಮ ದೇವ ತನ್ನ ಒಳಗೆ ಇರುವನಯ್ಯ. ಈ ನುಡಿ ಒಂದು ನಡೆ ಒಂದು ಮಾಡಿ ರಾಜಕೀಯ ಮಾಡಲು ಹೊರಟಿದಾರಲ್ಲ, ಇವರಿಗೆ ಯಾವಾಗಲೂ ಕೂಡ ಎಂದಿಗೂ ದೇವರು ಕ್ಷಮ ಮಾಡುವುದಿಲ್ಲ. ನಿಮ್ಮ ಒಳಗೆ ಇರ್ತಕ್ಕಂಥ ದೇವರು ನಿಮಗೆ ಕ್ಷಮ ಮಾಡುವುದೇ ಇಲ್ಲ. ಅನೇಕ ಒಂದು ಜನರ ಟೀಕೆಗೆ ಬಲಿ ಆಗ್ತಕ್ಕಂಥದ್ದು ಕಾರ್ಯ ಆಗ್ತಾ ಇರುತ್ತದೆ. ಮತ್ತೆ ಆ ಶಾಪ, ಶರಣರ ಶಾಪ ಇವರಿಗೆ ತಟ್ಟದೆ ಬಿಡುವುದಿಲ್ಲ. ಅದಕ್ಕೆ ಹೇಳುತ್ತಾರೆ ಬಸವಾದಿ ಶರಣರು, ಇಂಥ ಜನ ಅವಾಗಲೂ ಇದ್ದಿರ್ಬೇಕಂತೇಳಿ ನನಗನ್ನಿಸ್ತಾ ಇದೆ. ಒಂದು ವಚನ ನೆನಪಿಗೆ ಬರ್ತಾ ಇದೆ, ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ, ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ, ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆನಾಡಿದಂತೆ, ನಮ್ಮ ಕೂಡಲ ಸಂಗನ ಶರಣರ ತತ್ವದೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಬ್ರಿಟಿಷರು ಬಹಳ ದಿವಸ ಉಳಿದು ಹೋದರು. ಬಸವಣ್ಣನವರ ತತ್ವದ ವಿರುದ್ಧ ಹಲವು ದೈವಗಳ ಎಂಜಲು ತಿನ್ನಿಸಲು ಹೊರಟಿರುವ ಜನರನ್ನ ಮೂರ್ಖರನ್ನ ಮಾಡ್ತಕ್ಕಂಥದ್ದು, ಜನರಿಗೆ ಅಜ್ಞಾನದಲ್ಲಿರ್ತಕ್ಕಂಥದ್ದು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಇದು ತೆಗೆದು ಹಾಕಿ ಬಸವಾದಿ ಶಿವಶರಣರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಏಕದೇವ ಉಪಾಸನೆಯ ತತ್ವ, ದುಡಿಯುವ ವರ್ಗದವರು, ಕಾಯಕ ಯೋಗಿಗಳು, ನಿಷ್ಠಾವಂತರು, ನಾಳಿನ ಸಲುವಾಗಿ ಒಂದು ದಾಣಿ ಸಹಿತ ಇಟ್ಕೊಳ್ಳಲಾರದಂಥ ತತ್ವಕ್ಕೆ ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಬ್ರಹ್ಮಾಂಡದ ಒಂದು ಲಾಂಛನ ಇದೆ, ಲಿಂಗ. ಅದಕ್ಕೆ ಲಿಂಗಾಯತ ಎಂದು ಹೇಳುತ್ತಾರೆ. ಆ ಮೂಲಕ ನಾವೆಲ್ಲರೂ ದೇಶದ ಪ್ರಗತಿಗಾಗಿ ಎಲ್ಲರೂ ಕೂಡಿ ಬಾಳುವುದಾಗಿ, ಒಬ್ಬನಿಂದ ಒಬ್ಬರು ದ್ವೇಷವನ್ನು ಮಾಡುವುದನ್ನು ಬಿಟ್ಟು ಪ್ರೀತಿಯ ಮಾಡುವುದು ಕಲಿಸಿದ್ದಾರಲ್ಲ ಬಸವಣ್ಣನವರು. ಆ ಮೂಲಕ ನಾವು ಹೋದರೆ ಇಡೀ ಜಗತ್ತದಲ್ಲಿಯೇ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಲಿಂಗಾಯತ ಧರ್ಮ, ಈ ಧರ್ಮದಿಂದಲೇ ಜಗತ್ಯ ಚೆನ್ನಾಗಿ ಬದುಕುತ್ತದೆ ಅಂತ ಹೇಳಿ ಚನ್ನ ಬಸವಣ್ಣವರು ಕೂಡ ಅವರು ಮತ್ತೊಂದು ವಚನದಲ್ಲಿ ಹೇಳಿದ್ದಾರೆ. ಆ ವಚನ ನಾನು ನಾಳೆ ಹೇಳ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಆಗಲಿ. ಈ ಕೆಟ್ಟ ಮನಸ್ಸು ಉಳ್ತಕ್ಕಂಥ ಜನಗಳು, ಕೆಟ್ಟ ಕಸ ತುಂಬಿರ್ತಕ್ಕಂಥ ಈ ಕೆಟ್ಟ ಮನಸ್ಸುಗಳು ಮತ್ತೆ ಕಸದ ತೊಟ್ಟಿಗೆ ತೊಲಗಿ ಹೋಗಿ ಎಲ್ಲರೂ ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟೋಣ. ಸರ್ವರಿಗೂ ಸಮಬಾಳು ಸಮಪಾಲು ಅಂತಹ ಒಂದು ಸಂವಿಧಾನ ನಾವು ಉಳಿಸೋಣ. ಮತ್ತೆ ಈಗ ಜಾತಿ ಭೇದ ಮಾಡಿ ಏನೇನೋ ಅಪಪ್ರಚಾರ ಮಾಡಿ ಜಗಳ ಹಸ್ತಕ್ಕಂತ ಮಾಡ್ತಾ ಇದ್ರಲ್ಲ, ಸರ್ಕಾರ ಇದೆ, ಕಾನೂನು ಇದೆ, ಪೊಲೀಸ್ ಇದೆ, ಮಿಲಿಟರಿ ಇದೆಯಲ್ಲ,
ಒಂದು ಬೇಕು, ಎರಡು ಸಾಕು. ಜನಸಂಖ್ಯೆ ನಿಯಂತ್ರಣ ಸರ್ಕಾರ ಕಾನೂನು ಪ್ರಕಾರ ಮಾಡಿ. ಆ ದೇವರು ಈ ಧರ್ಮ ಅಂತೇಳಿ ಬೆಂಕಿ ಹಚ್ತಕ್ಕಂಥ ಮಹಾಪಾಪಿಗಳೇ ಬಸವಣ್ಣನವ್ರದ್ದು ವಚನಗಳ ಮೂಲಕ ನೀವು ಎಲ್ಲ ಎಲ್ಲರೂ ಯಾರು ನಿಮಗೆ ಏನು ಮಾಡುವುದಿಲ್ಲ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇಡೀ ಭಾರತೀಯರಿಗಷ್ಟೇ ಅಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪದ ಭೂಮಿಲಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.